ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮೊನ್ನೆ ಮೋದಿಯ ಹಿಂದುತ್ವ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿತ್ರರಿಲ್ಲದ ಹಾಗೆ ಮಾಡ್ತಾ ಇದೆ ಅನ್ನೋ ಹತಾಶ ಎಡಪಂಥೀಯ ಲೇಖಕರೊಬ್ಬರ ಬರಹವನ್ನು ಓದ್ತಾ ಇದ್ದೆ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಜಾತಿ, ಮತ, ಸಿದ್ಧಾಂತ, ಹಿಂದೂನ, ಮುಸ್ಲಿಮ, ಕ್ರೈಸ್ತಾನ, ಬೌದ್ಧನ ಇದ್ಯಾವುದು ಮುಖ್ಯ ಆಗೋದಿಲ್ಲ. ಲಾಭ ನಷ್ಟಗಳು ಮಾತ್ರ ಮುಖ್ಯ ಆಗತ್ವೆ. ಒಬ್ಬ ನಾಯಕನ ವರ್ಚಸ್ಸು, ಆತ ಎಷ್ಟು ಬಲಿಷ್ಠ ಮತ್ತು ಆತನಿಂದ ಎಷ್ಟು ಲಾಭ ಆಗತ್ತೆ ಅನ್ನೋದ್ರ ಮೇಲೆ ಆಧಾರ ಪಟ್ಟಿರುತ್ತೆ ಹೊರತು ಆತನ ಮತ ಯಾವುದು ಅನ್ನೋದ್ರ ಮೇಲಲ್ಲ. ಹಾಗೆ ಮತಗಳು ಮತ್ತು ಅವುಗಳ ಆಚರಣೆಗಳೇ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಿರ್ಧಾರ ಮಾಡುತ್ತವೆ ಅನ್ನೋದಾಗಿದ್ದಿದ್ರೆ ಇವತ್ತು ಕ್ರಿಶ್ಚಿಯನ್ ಹಾಗೂ ಇಸ್ಲಾಮಿಕ್ ದೇಶಗಳು ಪರಸ್ಪರ ಯುದ್ಧ ಮಾಡಿಕೊಂಡು ಇಡೀ ವಿಶ್ವ ನಾಶ ಆಗಬೇಕಾಗಿತ್ತು. ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಬೇರೆಯದ್ದೇ ಆದ ಲೆಕ್ಕಾಚಾರಗಳಿರುತ್ತವೆ. ಈಗ ಈ ಇಸ್ರೇಲನ್ನ ಜಗತ್ತಿನ ಅಷ್ಟೂ ಮುಸ್ಲಿಂ ದೇಶಗಳು ದ್ವೇಷಿಸಬೇಕಲ್ವಾ? ಹಾಗಲ್ಲ. ಇಸ್ರೇಲ್ ಜೊತೆ ಸಂಬಂಧಗಳನ್ನು ಇಟ್ಟುಕೊಂಡ, ಇಸ್ರೇಲಿನ ಬೇಹುಗಾರಿಕಾ ಏಜೆನ್ಸಿಗಳಿಗೆ ತನ್ನ ನೆಲದಲ್ಲಿ ಜಾಗ ಕೊಟ್ಟ, ಇಸ್ರೇಲ್ನಿಂದ ಆಯುಧಗಳನ್ನ ಖರೀದಿ ಮಾಡ್ತಾ ಇರೋ ಅಜರ್ಬೈಜಾನ್ ನಂಥ ಮುಸ್ಲಿಂ ದೇಶಗಳೂ ಇವೆ. ಹೀಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಬೇರೆಯದ್ದೇ ಆದ ಲೆಕ್ಕಾಚಾರಗಳೇ ಇರುತ್ತವೆ. ಅದಕ್ಕೊಂದು ಹೊಸ ನಿದರ್ಶನ ಅನ್ನೋ ಹಾಗೆ ಪಾಕಿಸ್ತಾನದ ಇಸ್ಲಾಮಿಕ್ ಭಾಯಿಚಾರಾನ ಇನ್ನೊಂದು ಇಸ್ಲಾಮಿಕ್ ದೇಶ ತಿರಸ್ಕರಿಸಿದೆ. ನಾವು ಒಂದೇ, ಒಂದು ಇಸ್ಲಾಮಿಕ್ ದೇಶ ಇನ್ನೊಂದು ಇಸ್ಲಾಮಿಕ್ ದೇಶದ ಜೊತೆ ಸದಾ ನಿಲ್ಲಬೇಕು, ಕಾಫಿರರನ್ನ ಹತ್ರ ಬಿಟ್ಕೋಬಾರ್ದು, ಭಾರತದ ನಿಯೋಗಕ್ಕೆ ನಿಮ್ಮ ದೇಶದಲ್ಲಿ ಅವಕಾಶವನ್ನು ಕೊಡಬೇಡಿ ಅಂತ ಅಂಗಲಾಚಿದ್ದ, ಗೋಗರೆದಿದ್ದ ಪಾಕಿಸ್ತಾನದ ಮನವಿಯನ್ನ ಮಲೇಷ್ಯಾ ತಿರಸ್ಕರಿಸಿದೆ. ತೆರೆ ಮೇರೆ ರಿಶ್ತಾ ಕ್ಯಾ, ಲಾ ಇಲಾಹ ಇಲ್ಲಲ್ಲ ಅನ್ನೋ ಪಾಕಿಸ್ತಾನದ ಇಸ್ಲಾಮಿಕ್ ಸ್ಲೋಗನ್ನು ಮಲೇಷ್ಯಾ ಅನ್ನೋ ಮತ್ತೊಂದು ಇಸ್ಲಾಮಿಕ್ ದೇಶದಲ್ಲಿ ಕೆಲಸ ಮಾಡಿಲ್ಲ. ಹಾಗೆ ಪಾಕಿಸ್ತಾನದ ಬಿಲ್ಲಿ ರಾಣಿಯನ್ನ ವಿದೇಶಿ ಪತ್ರಕರ್ತರು ಕಾಡಬಾರದ ರೀತಿ ಕಾಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತದಲ್ಲಿ ಮುಸ್ಲಿಮರನ್ನ ರಾಕ್ಷಸರ ರೀತಿಯಲ್ಲಿ ಚಿತ್ರಿಸಲಾಗ್ತಾ ಇದೆ, ಭಾರತದ ಸರ್ಕಾರ ಮುಸ್ಲಿಮರನ್ನ ಕಾಡಬಾರದ ರೀತಿಯಲ್ಲಿ ಕಾಡ್ತಾ ಇದೆ ಅಂತ ಅಮೆರಿಕಾದಲ್ಲಿ ಭಾರತದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಹೋಗಿದ್ದ ಬಿಲ್ಲಿ ರಾಣಿ ಅಲಿಯಾಸ್ ಬಿಲಾವಲ್ ಭುಟ್ಟೋನ ವಿದೇಶಿ ಪತ್ರಕರ್ತರು ಅಲ್ಲಲ್ಲೇ ಲೇವಡಿ ಮಾಡಿ ಕಳುಹಿಸಿದ್ದಾರೆ. ಹಾಗಾದ್ರೆ ಪಾಪ ಪಾಕಿಸ್ತಾನದ ಕಾಪಿ ಕ್ಯಾಟ್ ರಾಜತಾಂತ್ರಿಕ ಯಾತ್ರೆ ಹೇಗೆ ನಡೀತಾ ಇದೆ? ಅದು ಭಾರತದ ವಿರುದ್ಧ ಇಸ್ಲಾಮಿಕ್ ದೇಶಗಳನ್ನ ಎತ್ತಿ ಕಟ್ಟೋದಕ್ಕೆ ಮಾಡ್ತಾ ಇರೋ ಪ್ರಯತ್ನಗಳು ವರ್ಕೌಟ್ ಆಗ್ತಾ ಇಲ್ಲ. ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಏಪ್ರಿಲ್ 22ರ ಪಹಲ್ಗಾಮ್ ದಾಳಿ ಭಾರತದ ಸಾರ್ವಭೌಮತ್ವದ ಮೇಲಾದ ಬಹುದೊಡ್ಡ ದಾಳಿ. ಅವತ್ತು ಪಹಲ್ಗಾಮಲ್ಲಿ ಪ್ರವಾಸಿಗರನ್ನ ಉಗ್ರರು ಮತ ಕೇಳಿ ಕೊಲ್ತಾ ಹೋದ್ರು. ಮುಸ್ಲಿಂ ಅಲ್ಲದವನಿಗೆ ಬದುಕುವ ಹಕ್ಕೇ ಇಲ್ಲ ಅನ್ನೋ ಥರದ ಪೈಶಾಚಿಕ ನಿಲುವನ್ನ ಅವತ್ತಲ್ಲಿ ಉಗ್ರರು ಪ್ರದರ್ಶಿಸಿದ್ರು. ಅಲ್ಲಿ 26 ಮಂದಿಯನ್ನ ಕೊಲ್ಲಲಾಯಿತು. ಅದರಲ್ಲೊಬ್ಬ ಕ್ರಿಶ್ಚಿಯನ್ ಪ್ರವಾಸಿ ಇದ್ರು. ಹಾಗೆ ಆ ಪ್ರವಾಸಿಗಳ ಹತ್ಯೆಯನ್ನ ಪ್ರಶ್ನಿಸಿದ ಕಾರಣಕ್ಕೆ ಕಾಶ್ಮೀರದ ಪಹಾಡಿ ಮುಸ್ಲಿಂ ವ್ಯಕ್ತಿಯೊಬ್ಬರನ್ನ ಕೂಡ ಕೊಲ್ಲಾಯಿತು. ಮುಸ್ಲಿಂ ಅಲ್ಲದ ಪ್ರತಿಯೊಬ್ಬರು ಕಾಫಿರರು, ಕಾಫಿರರನ್ನ ಬೆಂಬಲಿಸುವವರು ಗದ್ದಾರರುಗಳು. ಹೀಗಾಗಿ ಅವನು ಮುಸ್ಲಿಂ ಆಗಿದ್ರೂ ಅವನಿಗಲ್ಲಿ ಬದುಕುವ ಅವಕಾಶ ಇರಲಿಲ್ಲ. ಭಯೋತ್ಪಾದಕರ ಘೋರ ಕೃತ್ಯ ದೇಶದಾದ್ಯಂತ ಶೋಕ ಮತ್ತು ಆಕ್ರೋಶಕ್ಕೆ ಕಾರಣವಾಯಿತು. ದಾಳಿ ಮಾಡಿದ್ದವರು ಯಾರು ಅನ್ನೋದು ಗೌಪ್ಯವಾಗೇನೂ ಇರಲಿಲ್ಲ. ಆ ಉಗ್ರರು ಪಾಕಿಸ್ತಾನದಿಂದಲೇ ಬಂದಿದ್ರು. ಪಾಕಿಸ್ತಾನದ ಸೇನೆಯಲ್ಲಿ ಯೂನಿಫಾರ್ಮ್ ಹಾಕೊಂಡ ಮತ್ತು ಯೂನಿಫಾರ್ಮ್ ಇಲ್ಲದ 2 ಸೇನಾ ಪಡೆಗಳಿವೆ. ಒಂದು ಅಧಿಕೃತ ಸೇನೆ, ಇನ್ನೊಂದು ಅಲ್ಲಿನ ಭಯೋತ್ಪಾದಕ ಪಡೆ. ಹೀಗಾಗಿ ಈ ಬಾರಿ ಭಾರತ ಸುಮ್ಮನೆ ಕೂತ್ಕೊಳ್ಳೋ ಹಾಗಿರಲಿಲ್ಲ. ಪಾಕಿಸ್ತಾನದಲ್ಲಿ ಉಗ್ರ ಶಿಬಿರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಆಪರೇಷನ್ ಸಿಂಧೂರ್ ಘೋಷಣೆ ಮಾಡಿತು. ಮೇ 7ನೇ ತಾರೀಕು ಭಾರತ ನಡೆಸಿದ ದಾಳಿಯಲ್ಲಿ 9 ಕಡೆಗಳಲ್ಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಆಯಿತು. ಅದರಲ್ಲೂ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿನ ಬಹವಲ್ಪುರದಲ್ಲಿನ ಜೈಷ್ ಇ ಮೊಹಮ್ಮದ್ನ ಕೇಂದ್ರ ಸ್ಥಾನ ಮತ್ತು ಮುರೀದ್ಕೆಯಲ್ಲಿನ ಲಷ್ಕರ್ನ ಮೂಲ ನೆಲೆಗಳ ಮೇಲಿನ ದಾಳಿ ಪಾಕಿಸ್ತಾನ ಹಾಗೂ ಅಲ್ಲಿನ ಭಯೋತ್ಪಾದಕರಲ್ಲಿ ನಡುಕ ಹುಟ್ಟಿಸ್ತು. ಇದರ ಜೊತೆಗೆ ಹಿಜ್ಬುಲ್ ಮುಜಾಹಿದೀನ್ನ ನೆಲೆಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಳ್ಳಾಯಿತು. ಈ ದಾಳಿಯನ್ನು ಸಹಿಸಿಕೊಳ್ಳೋದಕ್ಕಾಗದ ಪಾಕಿಸ್ತಾನ ಭಾರತದ ಮೇಲೆ ಪ್ರತಿದಾಳಿಗೆ ಮುಂದಾಯಿತು. ಹೀಗೆ ಯಾವಾಗ ಪಾಕಿಸ್ತಾನ ಡ್ರೋನ್ ಹಾಗೂ ಮಿಸೈಲ್ ದಾಳಿಯನ್ನ ಭಾರತದ ವಿರುದ್ಧ ಆರಂಭ ಮಾಡ್ತೋ, ಭಾರತ ಮೇ 8ನೇ ತಾರೀಕು ಪಾಕಿಸ್ತಾನದ ಮೇಲೆ ಮತ್ತೆ ದಾಳಿ ಮಾಡ್ತು. ಆ ದಾಳಿಯಲ್ಲಿ ಪಾಕಿಸ್ತಾನದ ರಡಾರ್ ಹಾಗೂ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳನ್ನು ಹೊಡೆದು ಹಾಕಲಾಯಿತು. ಅಲ್ಲಿ ಪಾಕ್ ಮತ್ತೆ ದಾಳಿ ಮಾಡಿದ ಕಾರಣ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡ ಭಾರತ ಇಸ್ಲಾಮಾಬಾದ್ ಪಕ್ಕದಲ್ಲಿನ ನೂರ್ ಖಾನ್ ಏರ್ ಬೇಸ್ ಅನ್ನು ಕೂಡ ಹೊಡೆದು ಹಾಕಿತು. ಪಾಕ್ನ ಜಂಘಾವಲ ಉಡುಗು ಹೋಗೋದಕ್ಕೆ ಕಾರಣವಾಗಿದ್ದೇ ಅದು. ಇಷ್ಟೆಲ್ಲ ಆಗೋ ಹೊತ್ತಿಗೆ ಮೇ 10ನೇ ತಾರೀಕು ಬಂತು. ನೂರ್ ಖಾನ್ ಏರ್ ಬೇಸ್ ಮೇಲೆ ದಾಳಿ ಆಗಿದೆ ಅನ್ನೋದು ಪಾಕಿಸ್ತಾನಕ್ಕಷ್ಟೇ ಅಲ್ಲ, ಅಮೆರಿಕಾನ ಕೂಡ ಕಂಗಾಲ ಮಾಡ್ತು. ಹೀಗಾಗಿ ತಕ್ಷಣ ಅಮೆರಿಕ ರಂಗಪ್ರವೇಶ ಮಾಡ್ತು. ಭಾರತದ ಜೊತೆ ಮಾತಾಡಿ ಕದನ ವಿರಾಮ ಮಾಡಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಆದೇಶವನ್ನು ಕೊಡ್ತು. ಪಾಕಿಸ್ತಾನದ DGMO ಭಾರತಕ್ಕೆ ಫೋನ್ ಮಾಡ್ದ. ಆನಂತರ ಏನಾಯಿತು ಅನ್ನೋದು ನಿಮಗೆ ಗೊತ್ತಿದೆ. ಗೆಳೆಯರೆ, ಆಪರೇಷನ್ ಸಿಂಧೂರ್ ವಿರುದ್ಧ
ಪಾಕಿಸ್ತಾನ ಕೂಡ ಆಪರೇಷನ್ ಬನಿಯನ್ ಲುಂಗಿ ಥುಥು ಅದರ ಹೆಸರು ಕೂಡ ಬರೋದಿಲ್ಲ ರೀ ನನಗೆ. ಏನದು ಆಪರೇಷನ್ ಬುನಿಯಾನ್ ಉನ್ನು ಮರ್ಸೂಸ್ನ ಶುರು ಮಾಡ್ತು. ಪಾಪ ಈ ಆಪರೇಷನ್ ಮೂಲಕ ಭಾರತವನ್ನ 24 ಗಂಟೆಗಳಲ್ಲಿ ಹೊಡೆದು ಬಿಡಬೇಕು ಅಂತ ಪಾಕಿಸ್ತಾನ ಪ್ಲಾನ್ ಮಾಡ್ಕೊಂಡಿತ್ತಂತೆ. ಒಂದು ನಮಾಜ್ ಮಾಡಿ ಯುದ್ಧ ಮಾಡಿಬಿಟ್ಟಿದ್ರೆ ಅವರು ಭಾರತವನ್ನು ಹೊಡಿತಿದ್ರಂತೆ. ಆದ್ರೆ ಫಜರ್ ನಮಾಜ್ ಅಂದ್ರೆ ಬೆಳಗಿನ ಮೊದಲ ನಮಾಜ್ ಮಾಡೋದಕ್ಕೆ ಕೂಡ ಭಾರತ ಅವಕಾಶವನ್ನು ಕೊಡದೆ ಬರೀ 4 ಗಂಟೆಗಳಲ್ಲಿ ಪಾಕಿಸ್ತಾನವನ್ನ ಮಂಡಿ ಮೇಲೆ ಕೂತ್ಕೊಳ್ಳೋ ಹಾಗೆ ಮಾಡ್ತಂತೆ. ಇದನ್ನ ನಾನು ಹೇಳ್ತಾ ಇರೋ ಮಾತಲ್ಲ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಹೇಳಿಕೊಂಡು ಬಂದ ಮಾತಿದು. ಅಷ್ಟೇ ಅಲ್ಲ, ಭಾರತದ ಏರ್ ಬೇಸ್ಗಳನ್ನ ಯುದ್ಧ ವಿಮಾನಗಳನ್ನ ನಾವು ಹೊಡೆದಿದ್ದೀವಿ ಅಂತ ಪಾಕಿಸ್ತಾನದ DGISPR ಹೇಳ್ತಾ ಇದ್ರೆ ಅಲ್ಲಿನ ಜನ ಇನ್ಶಾ ಅಲ್ಲಾ ಅಂತಿದ್ರು. ಆದ್ರೆ ಈಗ ಪಾಕಿಸ್ತಾನ ಅಲ್ಲಿ ಭಾರತ ಯಾವ್ಯಾವ ಏರ್ ಬೇಸ್ಗಳ ಮೇಲೆ ಯಾವ್ಯಾವ ಊರುಗಳ ಮೇಲೆ ದಾಳಿ ಮಾಡಿದೆ ಮತ್ತು ಎಷ್ಟು ವಿಮಾನಗಳನ್ನ ಹೊಡೆದು ಹಾಕಿದೆ ಅನ್ನೋದನ್ನ ಪಾಕಿಸ್ತಾನವೇ ಹೇಳಿಕೊಳ್ಳೋದಕ್ಕೆ ಶುರು ಮಾಡಿದ ನಂತರ ಅಲ್ಲಿನ ಜನ ಯಾ ಅಲ್ಲಾ ಅಂತ ಉದ್ಗರಿಸೋದಕ್ಕೆ ಶುರು ಮಾಡಿದ್ದಾರೆ. ಈಗ ಪಾಕ್ ತಾನು ಎಲ್ಲೆಲ್ಲಿ ಹೊಡೆಸ್ಕೊಳ್ತು ಅನ್ನೋದ್ರ ಬಗ್ಗೆ ಒಂದು ಡೋಸಿಯರ್ ಅನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಭಾರತ ಯಾವೆಲ್ಲ ಪ್ರದೇಶಗಳ ಮೇಲೆ ದಾಳಿ ಮಾಡಿದೆ ಅಂತ ಹೇಳಿಕೊಂಡಿತ್ತು ಅದನ್ನು ಹೊರತುಪಡಿಸಿ ಕೂಡ ಇನ್ನೂ 7 ಹೆಚ್ಚುವರಿ ಸ್ಥಳಗಳ ಪಟ್ಟಿಯನ್ನು ಪಾಕಿಸ್ತಾನವೇ ಬಿಡುಗಡೆ ಮಾಡಿದೆ. ಅದರ ಪ್ರಕಾರ ಆಕ್ರಮಿತ ಕಾಶ್ಮೀರದಿಂದ ಹಿಡಿದು ಕರಾಚಿಯವರೆಗೆ ಉದ್ದಕ್ಕೂ ಭಾರತ ಪಾಕಿಸ್ತಾನಕ್ಕೆ ಹೊಡ್ಕೊಂಡು ಬಂದಿದೆ ಮತ್ತು ಪಾಕಿಸ್ತಾನದ ಯಾವ ಮೂಲೆಗೆ ಬೇಕಾದರೂ ನುಗ್ಗಿ ಹೊಡಿತೀವಿ ಅನ್ನೋದನ್ನ ಭಾರತ ತೋರಿಸ್ಕೊಟ್ಟಿದೆ. ಇನ್ನು ಅವರ ಏರ್ ಬೇಸ್ಗಳು ಹಾಗೂ ವಿಮಾನಗಳ ಮೇಲೆ ನಡೆದ ದಾಳಿ ಇದೆಯಲ್ಲ, ಅದರಿಂದ ಸುಧಾರಿಸ್ಕೊಳ್ಳೋದಕ್ಕೆ ಕೂಡ ಅವರಿಗಿನ್ನ 4-5 ವರ್ಷಗಳು ಬೇಕಾಗತ್ತೆ. ಆ ಮಟ್ಟದ ಹೊಡೆತವನ್ನು ಭಾರತ ಕೊಟ್ಟಿದೆ. ಗೆಳೆಯರೆ, ಆಪರೇಷನ್ ಸಿಂಧೂರ್ ನಡೀತಿದ್ದಾಗ ಭಾರತ ಕೇವಲ ಪಾಕಿಸ್ತಾನದ ಜೊತೆ ಅದರ ಮಿತ್ರ ದೇಶಗಳಾದ ಚೈನಾ, ಟರ್ಕಿ ಜೊತೆ ಮಾತ್ರ ಯುದ್ಧ ಮಾಡ್ತಾ ಇರಲಿಲ್ಲ. ನಮಗೆ ಗೊತ್ತಿಲ್ಲದಂತೆ ಅಮೆರಿಕ ಜೊತೆ ಕೂಡ ಒಂದು ಅಗೋಚರ ಯುದ್ಧ ನಡೀತಾ ಇತ್ತು. ಅದು ರಾಜತಾಂತ್ರಿಕ ಯುದ್ಧ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತದಲ್ಲಿನ ಅಮೆರಿಕನ್ ಕಂಪನಿಗಳಿಗೆ ಅಲ್ಲಿಂದ ಎದ್ದು ಬನ್ನಿ ಅಂತ ಕರೆ ಕೊಡ್ತಾ ಇದ್ರು. ಆಪಲ್ ಕಂಪನಿಯ ಸಿಇಒಗೆ ಅಕ್ಷರಶಃ ಟ್ರಂಪ್ ಧಮಕಿನೇ ಕೊಟ್ಟರು. ಭಾರತದ ಮೇಲೆ ಟ್ಯಾರಿಫ್ ಹೇರುವುದಾಗಿ ಮಾತಾಡ್ತಾ ಇದ್ರು. ಅದರ ಜೊತೆಗೆ ನೂರ್ಖಾನ್, ಮುರಿದಿಕೆ ಮುಂತಾದ ಕಡೆಗಳಲ್ಲಿ ಭಾರತ ಹಿಟ್ ಮಾಡ್ತಿದ್ದಂತೆ ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿದ್ದ F-16 ಯುದ್ಧ ವಿಮಾನಗಳು, ಅಮೆರಿಕದ ನಿಗಾವಣೆಯಲ್ಲಿದ್ದ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಭಾರತದ ಮಿಸೈಲುಗಳು ದಾಳಿ ಮಾಡಿದ ಬೆನ್ನಲ್ಲೇ ಅಮೆರಿಕ ಭಾರತದ ಜೊತೆ ಕದನ ವಿರಾಮದ ಮಾತುಕತೆಗಳನ್ನ ಶುರು ಮಾಡೋ ಪ್ರಯತ್ನವನ್ನು ಮಾಡ್ತು. ಆದ್ರೆ ನೀವು ಏನು ಹೇಳೋದಕ್ಕೆ ಬರ್ತಾ ಇದ್ದೀರಿ ಅದನ್ನ ನಮಗಲ್ಲ, ಹೋಗಿ ಪಾಕಿಸ್ತಾನಕ್ಕೆ ಹೇಳಿ ಅವರೇ ಬಂದು ಕದನ ವಿರಾಮ ಬೇಕು ಅಂತ ಕೇಳ್ಕೊಳ್ಳಿ ಅಂತ ಭಾರತ ಅಮೆರಿಕಾಗೆ ಹೇಳಬೇಕಾಗುವಂತೂ. ಇಷ್ಟಾದ ಮೇಲೂ ಟ್ರಂಪ್ ನಾನೇ ಕದನ ವಿರಾಮ ಮಾಡಿಸಿದ್ದು ಅಂತ ಹೇಳ್ಕೊಂಡು ಓಡಾಡುವುದನ್ನು ಬಿಡಲಿಲ್ಲ. ಗೆಳೆಯರೆ, ಬಹಳಷ್ಟು ವರ್ಷಗಳ ನಂತರ ಭಾರತ ಪಾಕಿಸ್ತಾನಕ್ಕೊಂದು ಬಲವಾದ ಹೊಡೆತವನ್ನು ಕೊಟ್ಟ ಸಂಘರ್ಷ ಇದು. ಇಲ್ಲಿ ಕೂಡ ಪ್ರೊಪಗಂಡಾ ಮಾಡೋ ವಿಷಯದಲ್ಲಿ ಚೈನಾ, ಟರ್ಕಿಗಳು ಪಾಕಿಸ್ತಾನದ ಬೆಂಬಲಕ್ಕೆ ನಿಂತಿದ್ವು. ಭಾರತ ಏಕಾಂಗಿಯಾಗಿತ್ತು. ಸೊ ಉಗ್ರವಾದದ ವಿಷಯದಲ್ಲಿ ನಮ್ಮ ನಿಲುವೇನು, ನಾವು ಯಾಕೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕಾಯಿತು ಅನ್ನೋದನ್ನ ಜಗತ್ತಿಗೆ ತಿಳಿಸಬೇಕಾದ ಅಗತ್ಯವನ್ನ ಭಾರತ ಮನಗಾಣ್ತು. ಟರ್ಕಿಯ ಮಾತು ಕೇಳಕೊಂಡು ಕೊಲಂಬಿಯಾದಂತಹ ದೇಶಗಳು ಹುಚ್ಚು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ವು. ಪಹಲ್ಗಾಮ್ ಅಲ್ಲಿ ಪ್ರವಾಸಿಗರ ಹತ್ಯೆ ಮತ್ತು ಪಾಕಿಸ್ತಾನದಲ್ಲಿ ನಡೆದ ನಾಗರಿಕ ಹತ್ಯೆ ಎರಡಕ್ಕೂ ಸಂತಾಪ ಸೂಚಿಸೋದಾಗಿ ಕೊಲಂಬಿಯಾ ಹೇಳಿಬಿಟ್ಟಿತ್ತು. ಆ ಥರದ ಹೇಳಿಕೆಯೊಂದನ್ನು ಅವರಿಂದ ಕೊಡಿಸಿದ್ದು ಟರ್ಕಿ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಸತ್ತ ಅಮಾಯಕರು ಯಾರು? ಭಾರತ ದಾಳಿ ಮಾಡಿದ್ದು ಭಯೋತ್ಪಾದಕ ಕೇಂದ್ರಗಳ ಮೇಲೆ. ಅಲ್ಲಿ ಸತ್ತವರು ಟೆರರಿಸ್ಟ್ಗಳ ಸಾವನ್ನ ಟೂರಿಸ್ಟ್ಗಳ ಸಾವಿನ ಜೊತೆ ಸೇರಿಸಿ ಸಂತಾಪ ಸೂಚಿಸಿದ್ರೆ ತಪ್ಪು ಸಂದೇಶ ಹೋಗೋದಿಲ್ವಾ? ಇಂಥದ್ದೆಲ್ಲ ಆಗಬಾರ್ದು ಅಂತಲೇ ಭಾರತದ ನಿಯೋಗ ಈಗ ನಾನಾ ದೇಶಗಳಲ್ಲಿ ಪ್ರವಾಸ ಮಾಡ್ತಾ ಇದೆ. ಕೊಲಂಬಿಯಾದ ತಪ್ಪು ತಿಳುವಳಿಕೆಯನ್ನ ಶಶಿ ತರೂರ್ ನೇತೃತ್ವದ ನಿಯೋಗ ಸರಿಪಡಿಸಿದೆ ಮತ್ತು ಕೊಲಂಬಿಯಾ ತನ್ನ ಹೇಳಿಕೆಯನ್ನ ಹಿಂಪಡೆದು ಮತ್ತೊಂದು ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದೆ. ನಾನಾ ದೇಶಗಳಲ್ಲಿ ಪ್ರವಾಸ ಮಾಡ್ತಾ ಇರೋ ಭಾರತೀಯ ನಿಯೋಗ ಹೊರಗಿನ ಮತ್ತು ಒಳಗಿನ ಶತ್ರುಗಳ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾ ಇದೆ. ಇನ್ನು ಭಾರತ ಯಾವಾಗ ವಿದೇಶಗಳಿಗೆ ನಿಯೋಗವನ್ನು ಕಳುಹಿಸಿಕೊಡ್ತೋ ಪಾಕಿಸ್ತಾನವೂ ಅದನ್ನೇ ಕಾಪಿ ಮಾಡ್ತು. ಅವರೂ ಕೂಡ ರಷ್ಯಾ, ಬ್ರಿಟನ್, UN, ಅಮೆರಿಕಾಗಳಿಗೆ ಒಂದೊಂದು ನಿಯೋಗವನ್ನು ಕಳುಹಿಸಿಕೊಟ್ರು. ಮೊನ್ನೆ ಹಾಗೆ ಅಮೆರಿಕಾದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದ ಬಿಲಾವಲ್ ಅಲಿಯಾಸ್ ಬಿಲ್ಲಿ ರಾಣಿ ಭಾರತದಲ್ಲಿನ ಮುಸ್ಲಿಮರು ಅಸಂತೋಷಗೊಂಡಿದ್ದಾರೆ, ಅವರನ್ನ ರಾಕ್ಷಸರ ಥರ ಚಿತ್ರಿಸಲಾಗಿದೆ ಅಂತ ನುಲಿತಾ ಹೇಳಿದ ಕೂಡಲೇ ಅಲ್ಲಿದ್ದ ಪತ್ರಕರ್ತರೊಬ್ಬರು ಆಪರೇಷನ್ ಸಿಂಧೂರದ ಬಗ್ಗೆ ಮೀಡಿಯಾಗಳಿಗೆ ಬ್ರೀಫ್ ಮಾಡಿದ ಕುರೇಶಿ ಅನ್ನೋ ಹೆಣ್ಣು ಮಗಳು ಮುಸ್ಲಿಂ ಅಧಿಕಾರಿನೇ ಅಲ್ವಾ ಅಂತ ಕೇಳೋ ಮೂಲಕ ಬಿಲ್ಲಿ ರಾಣಿಯ ಬಾಯಿ ಮುಚ್ಚಿಸುವ ಕೆಲಸವನ್ನ ಮಾಡಿದ್ರು. To demonize Muslims in India. I have watched the briefings on both sides. There were Muslim Indian military officers who were conducting the briefing on the Indian side. ಹೀಗೆ ಅಂತಾರಾಷ್ಟ್ರೀಯವಾಗಿ ಅವಮಾನ ಆಗ್ತಾ ಇರೋದು ಒಂದು ಕಡೆ ಆದ್ರೆ
ಭಾರತದಷ್ಟು ಹೆಚ್ಚು ದೇಶಗಳಿಗೆ ಹೋಗೋದಕ್ಕೆ ಕೂಡ ಅವರಿಗೆ ಆಗ್ತಾ ಇಲ್ಲ. ಅದಕ್ಕೆ ಬೇಕಾದ ಹಣ ಇಲ್ಲ, ಹೋಗಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿ ಕೂಡ ಅವರು ಭಾರತವನ್ನ ಕಾಪಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಮೊನ್ನೆ ನೋಡಿ, ರಷ್ಯಾಗೆ ಹೋದ ನಿಯೋಗ ಪುತಿನ್ಗೆ ಪಾಕಿಸ್ತಾನದ ಪ್ರಧಾನಿಯ ಪತ್ರವನ್ನ ತಗೊಂಡು ಹೋಗ್ಕೊಟ್ಟಿದೆ. ಅಂದ್ರೆ ಇಲ್ಲಿ ಪ್ರಧಾನಿ ಪತ್ರ ಬರೆಯೋದು, ಅದನ್ನ ನಿಯೋಗಗಳು ವಿದೇಶಾಂಗ ಸಚಿವರು ತಗೊಂಡು ಹೋಗಿ ಕೊಡೋದು ಇದಿದೆಯಲ್ಲ, ಇದನ್ನ ಕೂಡ ಪಾಕಿಸ್ತಾನ ಕಾಪಿ ಮಾಡಿದ್ದು ಭಾರತದಿಂದಲೇ. ಈ ಹಿಂದೆ ಪುತಿನ್ಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಪತ್ರವನ್ನ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ತಗೊಂಡು ಹೋಗಿ ಕೊಟ್ಟಿದ್ರು. ಅದನ್ನೇ ಪಾಕಿಸ್ತಾನದ ಪ್ರಧಾನಿ ಈಗ ಕಾಪಿ ಮಾಡಿದ್ದಾರೆ. ಭಾರತದ ಪ್ರಧಾನಿ ಪತ್ರ ಬರೆದ್ರೆ ಪಾಕಿಸ್ತಾನದ ಪ್ರಧಾನಿಯು ಅದನ್ನೇ ಮಾಡ್ತಾನೆ. ಭಾರತದ ಪ್ರಧಾನಿ ಏರ್ ಬೇಸ್ಗೆ ಹೋದ್ರೆ ಶಹಬಾಜ್ ಶರೀಫ್ ಅಂಥದ್ದೇ ಒಂದು ಸೆಟ್ ಹಾಕಿ ಟ್ಯಾಂಕರ್ ಮೇಲೆ ನಿಂತ್ಕೊಂಡು ಮಾತಾಡ್ತಾನೆ. ಇಂಥ ಕಾಪಿ ಕ್ಯಾಟು ಮೊನ್ನೆ ಸ್ವಂತ ಬುದ್ಧಿಯನ್ನು ಉಪಯೋಗಿಸೋದಕ್ಕೆ ಹೋಗಿ ಮಲೇಷ್ಯಾದಲ್ಲಿ ಅವಲಕ್ಷಣ ಅನ್ನಿಸ್ಕೊಂಡಿದೆ. ಗೆಳೆಯರೆ, ಮಲೇಷ್ಯಾ ಜಗತ್ತಲ್ಲಿ ಅತಿ ಹೆಚ್ಚು ಮುಸ್ಲಿಮರನ್ನು ಹೊಂದಿರುವ ದೇಶಗಳ ಪೈಕಿ ಒಂದು. ಆಗ್ನೇಯ ಏಷ್ಯಾದಲ್ಲಿರುವ ಮಲೇಷ್ಯಾ 3.5 ಕೋಟಿಯಷ್ಟು ಜನಸಂಖ್ಯೆಯನ್ನು ಹೊಂದಿದೆ. ಅದರಲ್ಲಿ 63.5% ಮುಸ್ಲಿಮರಿದ್ರೆ 18.7% ಬೌದ್ಧರು, 6.1% ಕ್ರೈಸ್ತರು, 2.7% ಚೈನಾದ ಬುಡಕಟ್ಟು ಜನ ಹಾಗೂ ಇನ್ನುಳಿದ 1.3% ಕನ್ಫ್ಯೂಷನಿಸಂ ಹಾಗೂ ಟಾವೋಯಿಸಂ ಅನ್ನ ಫಾಲೋ ಮಾಡುವವರು ಇದ್ದಾರೆ. ಸೊ ಇದೊಂದು ಮುಸ್ಲಿಂ ಮೆಜಾರಿಟಿಯ ದೇಶ. ಅಲ್ಲಿನ ಅರಸ ಕೂಡ ಇಬ್ರಾಹಿಂ ಇಸ್ಕಂದರ್. ಇದು ಫೆಡರಲ್ ಇನ್ಸ್ಟಿಟ್ಯೂಷನಲ್ ಮೊನಾರ್ಕಿಯನ್ನು ಹೊಂದಿರುವ ದೇಶ. ಸೊ ಇಲ್ಲಿ ರಾಜನ ಆಡಳಿತವೂ ಇರುತ್ತೆ, ಪ್ರಜೆಗಳಿಂದ ಆರಿಸಿ ಬಂದ ಸರ್ಕಾರವೂ ಇರುತ್ತೆ. ಇಂಥ ಮುಸ್ಲಿಂ ಬಾಹುಳ್ಯದ ದೇಶದಲ್ಲಿ ಪಾಕಿಸ್ತಾನ ಯಥಾ ಪ್ರಕಾರ ತನ್ನ ಇಸ್ಲಾಮಿಕ್ ಕಾರ್ಡನ್ನು ಪ್ಲೇ ಮಾಡೋ ಪ್ರಯತ್ನವನ್ನು ಮಾಡಿದೆ. ನೋಡಿ, ಭಾರತ ಅನ್ನೋದು ಕಾಫಿರರ ದೇಶ, ಅವರಿಗೆ ಮುಸ್ಲಿಮರನ್ನ ಕಂಡ್ರೆ ಆಗೋದಿಲ್ಲ. ಹಿಂಗಾಗಿ ಅವರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ಎಷ್ಟೇ ಆದರೂ ತೇರೆ ಮೇರೆ ರಿಶ್ತಾ ಲಾ ಇಲಾಹಿ ಇಲ್ಲಲ್ಲ. ಹಿಂಗಾಗಿ ಅವರನ್ನು ನಂಬೋದಕ್ಕೆ ಹೋಗಬೇಡಿ, ಆ ನಿಯೋಗವನ್ನು ವಾಪಸ್ಸು ಕಳುಹಿಸ್ಬಿಡಿ. ಒಂದು ಮುಸ್ಲಿಂ ದೇಶ ಮತ್ತೊಂದು ಮುಸ್ಲಿಂ ದೇಶಕ್ಕೆ ಮಾಡೋ ಸಹಾಯ ಇದು ಅಂತ ಗೋಗರ್ದಿದೆ ಪಾಕಿಸ್ತಾನ. ಹೀಗೆ ಮಾಡೋ ಮೂಲಕ ಜಗತ್ತಿನ ಅತಿ ಹೆಚ್ಚು ಮುಸ್ಲಿಮರಿರುವ ದೇಶವೊಂದು ಭಾರತೀಯ ನಿಯೋಗವನ್ನು ವಾಪಸ್ಸು ಕಳುಹಿಸಿಕೊಡ್ತು. ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದ್ದು ಇಸ್ಲಾಮಿಕ್ ಪ್ರಪಂಚಕ್ಕೆ ಇಷ್ಟ ಆಗಲಿಲ್ಲ. ಈ ರೀತಿಯ ಒಂದು ಅಭಿಪ್ರಾಯವನ್ನು ಜಾಗತಿಕವಾಗಿ ಮೂಡಿಸಬೇಕು. ಇಂಥದೊಂದು ಸಣ್ಣ ಕಿಡಿ ಬಿದ್ದರೆ ಸಾಕಲ್ವೇ, ಅದನ್ನು ದೊಡ್ಡದು ಮಾಡೋದಕ್ಕೆ ನಮ್ಮಲ್ಲಿ ಏನು ಕಡಿಮೆ ಮೂರ್ಖರಿದ್ದಾರೆ? ಆದರೆ ಪಾಕಿಸ್ತಾನದ ಮಾತು ಕೇಳೋದಕ್ಕೆ ಮಲೇಷ್ಯಾದವರು ಮೂರ್ಖರಲ್ವಲ್ಲ. ಮಲೇಷ್ಯಾ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ಅವರು ಭಾರತದ ನಿಯೋಗವನ್ನು ಭವ್ಯವಾಗಿ ಸ್ವಾಗತಿಸಿದ್ದಾರೆ. ಭಾರತದ ನಿಯೋಗದ ಜೊತೆ ನಿಗದಿಯಾಗಿದ್ದ ಸಭೆಗಳೂ ನಡೆದಿವೆ. ಭಾರತದ ಸಂಸದರ ಮಾತುಗಳನ್ನು ಮಲೇಷಿಯಾ ಕೇಳಿದೆ. ಜೊತೆಗೆ ಭಯೋತ್ಪಾದನೆಯ ವಿರುದ್ಧದ ಭಾರತದ ಹೋರಾಟಕ್ಕೆ ತನ್ನ ಬೆಂಬಲವೂ ಇದೆ ಅಂತ ಕೂಡ ಹೇಳಿದೆ. ಈ ಬಗ್ಗೆ ಮಾಧ್ಯಮಗಳಿಗೆ ತಿಳಿಸಿರುವ ಭಾರತದ ನಿಯೋಗದ ಮುಖ್ಯಸ್ಥ ಸಂಜಯ್ ಝಾ, ನಾವು ಜಪಾನ್, ಸೌತ್ ಕೊರಿಯಾ, ಸಿಂಗಪೂರ್, ಮಲೇಷ್ಯಾ ಹಾಗೂ ಇಂಡೋನೇಷ್ಯಾಗಳಿಗೆ ಭೇಟಿ ಕೊಟ್ಟಿದ್ವಿ. ಎಲ್ಲ ಕಡೆಗಳಲ್ಲೂ ಕೂಡ ನಮಗೆ ಅತ್ಯುತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಮಲೇಷ್ಯಾದಲ್ಲಿ ಕೂಡ ಅಲ್ಲಿನ ಸರ್ಕಾರ ಭಯೋತ್ಪಾದನೆಯ ವಿರುದ್ಧದ ಸಮರಕ್ಕೆ ತಾನೂ ಕೈ ಜೋಡಿಸುವುದಾಗಿ ಹೇಳಿದೆ. ನಮಗಿಲ್ಲಿ ಬಹುದೊಡ್ಡ ಯಶಸ್ಸು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇದು ಪಾಕಿಸ್ತಾನಕ್ಕಾದ ಬಹುದೊಡ್ಡ ಹಿನ್ನಡೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇದೇ ಇಸ್ಲಾಮಿಕ್ ಪ್ಲೇಟನ್ನೇ ಇರಾನ್ನಲ್ಲಿ ಕೂಡ ಹಾಕೋದಿಕ್ಕೆ ಹೋಗಿ ಪಾಕಿಸ್ತಾನ ಮುಖಭಂಗವನ್ನು ಅನುಭವಿಸಬೇಕಾಯಿತು. ಇರಾನಿನ ಸರ್ವೋಚ್ಚ ನಾಯಕ ಖಮೇನಿ ಪಾಕಿಸ್ತಾನದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಗಾಜಾದ ಬಗ್ಗೆ ಮಾತಾಡಿ, ಗಾಜಾದ ವಿಷಯದಲ್ಲಿ ಪಾಕಿಸ್ತಾನ ಕೊಟ್ಟ ಬೆಂಬಲವನ್ನು ಕೊಂಡಾಡಿ ಪಾಕ್ ಪ್ರಧಾನಿಯನ್ನ ಅಲ್ಲಿಂದ ವಾಪಸ್ಸು ಕಳುಹಿಸಿದ್ರೆ ಹೊರತು ಕಾಶ್ಮೀರದ ಬಗ್ಗೆ ಈ ಬಾರಿ ಒಂದೇ ಒಂದು ಮಾತು ಕೂಡ ಆಡಲಿಲ್ಲ. ಇಲ್ಲಿ ಟರ್ಕಿ, ಅಜರ್ಬೈಜಾನ್ಗಳನ್ನು ಬಿಟ್ಟರೆ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ ಒಂದೇ ಒಂದು ಇಸ್ಲಾಮಿಕ್ ದೇಶ ಕೂಡ ಕಾಣ್ತಾ ಇಲ್ಲ. ಮೊನ್ನೆ ನೀವು ಕೇಳಿಸ್ಕೊಂಡ್ರೋ ಇಲ್ವೋ, ಬಲೂಚಿಸ್ತಾನದಲ್ಲಿ ಸೇನೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಶಹಬಾಜ್ ಶರೀಫ್, ನಾವು ನಾನಾ ದೇಶಗಳಿಗೆ ಭಿಕ್ಷೆ ಬೇಡೋದಕ್ಕೆ ಹೋಗೋದನ್ನ ಯಾವ ದೇಶವೂ ಇಷ್ಟಪಡೋದಿಲ್ಲ. ವ್ಯಾಪಾರ ಇದ್ರೆ ಬನ್ನಿ, ಇಲ್ಲದೆ ಇದ್ರೆ ಬರಬೇಡಿ ಅಂತ ಮುಖದ ಮೇಲೆ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಸೌದಿ ಅರೇಬಿಯಾದಂಥ ಬ್ಲಡ್ ಬ್ರದರ್ ದೇಶ ಕೂಡ ನಿಮಗೆ ಹಣ ಕೊಡಬೇಕು ಅಂದ್ರೆ ನೀವು ನಮಗೇನು ಕೊಡ್ತೀರಿ ಅಂತ ಕೇಳ್ತಾ ಇದೆ. ಭಿಕ್ಷೆಗೆ ಬರಬೇಡಿ, ರಂಜಾನ್ ಟೈಮಲ್ಲಿ ಬಂದು ಒಂದಷ್ಟು ಬೇಕಿದ್ರೆ ಜಕಾತ್ ತಗೊಂಡು ಹೋಗಿ, ಆದ್ರೆ ನಿಮ್ಮ ಭಿಕ್ಷಕರನ್ನ ನಮ್ಮ ಮೆಕ್ಕಾಗೂ ಕಳುಹಿಸಬೇಡಿ ಅಂತ ಸೌದಿ ಹೇಳ್ತಾ ಇದೆ. ಸೌದಿ ಒಂದೇ ಅಲ್ಲ, ಜಗತ್ತಿನ ಬಹುತೇಕ ಇಸ್ಲಾಮಿಕ್ ದೇಶಗಳಿಗೆ ಇವತ್ತು ಪಾಕಿಸ್ತಾನ ಬೇಕಾಗಿಲ್ಲ. ಯಾಕೆ ಬೇಕಾಗುತ್ತೆ ಹೇಳಿ? ಭಿಕ್ಷುಕರನ್ನ, ಕಳ್ಳರನ್ನ ಯಾರು ತಾನೇ ಹತ್ರ ಇಟ್ಕೋತಾರೆ?
ಇಷ್ಟು ದಿನ ನ್ಯೂಕ್ಲಿಯರ್ ವೆಪನ್ ಇದೆ ಅನ್ನೋ ಕಾರಣಕ್ಕೊಂದಷ್ಟು ಇಸ್ಲಾಮಿಕ್ ದೇಶಗಳು ಪಾಕಿಸ್ತಾನಕ್ಕೆ ಸ್ವಲ್ಪನಾದರೂ ಮರ್ಯಾದೆ ಕೊಡ್ತಾ ಇದ್ವು. ಆದರೆ ಭಾರತ ಆ ನ್ಯೂಕ್ಲಿಯರ್ಗಿರೋ ಮರ್ಯಾದೆಯನ್ನು ಕೂಡ ಮೊನ್ನೆ ಕಳೆದು ಬಿಡ್ತಲ್ಲ. ಇನ್ನು ಯಾರು ಯಾಕೆ ಪಾಕಿಸ್ತಾನಕ್ಕೆ ಹೆದರ್ತಾರೆ? ಇನ್ನು ಭಾರತ ಜಗತ್ತಿನ ನಾನಾ ದೇಶಗಳ ಜೊತೆ ವ್ಯಾಪಾರ ಸಂಬಂಧಗಳನ್ನು ಇಟ್ಕೊಂಡಿದೆ. ಮಲೇಷ್ಯಾ ಜೊತೆ ಭಾರತಕ್ಕೆ ಸುಮಾರು $20 ಬಿಲಿಯನ್ ವಹಿವಾಟಿದೆ. ಅದರಲ್ಲಿ $5 ಬಿಲಿಯನ್ ಟ್ರೇಡ್ ಸರ್ಪ್ಲಸ್ ಅನ್ನ ಮಲೇಷ್ಯಾ ನೋಡ್ತಾ ಇದೆ. ಇನ್ನು ಪಾಕಿಸ್ತಾನದ ಜೊತೆ ಅವರಿಗಿರೋದು ಬರೀ $1.25 ಬಿಲಿಯನ್ ವ್ಯಾಪಾರ, ಅದು ಕೂಡ ಬಹುತೇಕ ಸಾಲ. ಹೀಗಿರುವಾಗ ವ್ಯಾಪಾರ ಪಾಲುದಾರರನ್ನ ಯಾರ ತಾನೇ ಕಳ್ಕೋತಾರೆ? ಪಾಪ ಪಾಕಿಸ್ತಾನಕ್ಕಿದು ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಗೆಳೆಯರೆ, ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಮತ, ಪಂಥ, ಆಚರಣೆಗಳು, ಸಂಪ್ರದಾಯಗಳು ಇವ್ಯಾವೂ ಮುಖ್ಯನೂ ಆಗೋದಿಲ್ಲ, ಕಾರಣನೂ ಆಗೋದಿಲ್ಲ. ಅಲ್ಲಿ ಆರ್ಥಿಕ ಶಕ್ತಿ, ವ್ಯಾಪಾರ, ಲಾಭ ನಷ್ಟಗಳು ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರುತ್ತವೆ. ಬಲಿಷ್ಠ ದೇಶಗಳ ಮಾತನ್ನ ಜಗತ್ತು ಕೇಳುತ್ತೆ ಹೊರತು ಭಿಕಾರಿಗಳ ಮಾತನ್ನಲ್ಲ. ಇದು ಗೆಳೆಯರೆ, ಭಾರತದ ವಿರುದ್ಧ ಇಸ್ಲಾಂ ಹೆಸರಲ್ಲಿ ಅಪಪ್ರಚಾರ ಮಾಡೋದಕ್ಕೆ ಹೋಗಿ ಮಾನಭಂಗಕ್ಕೀಡಾಗ್ತಾ ಇರೋ ಪಾಕಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.